ಹೇಗೆ ರೈಲಿಗೆ ಎಷ್ಟು ಬೇಗ ಏನೋ ಏನೋ ಯಾರು ಯಾರು ಕಾಕಿ ಪ್ಯಾಂಟ್ ಕಾಕಿ ಶರ್ಟ್ ತಲೆಯಲ್ಲಿ ಟೋಪಿ ಕೈಯಲ್ಲಿ ಲಾಠಿ ಕಾಲಲ್ಲಿ ಬೂಟಿದ್ರೆ ಯಾರು ಅಂತ ಅರ್ಥ? ಓ ವಾಚ್ಮ್ಯಾನ್. ಒದ್ದು ಒಳಗಾಕ್ಲಿಕ್ಕೆ ಇದೆ. ನೀವು ಒಳಗಾಕೋದ್ರಲ್ಲಿ ಹುಷಾರಲ್ಲ. ರೇ ಇಷ್ಟ ರಾತ್ರಿಲಿ ನಿಮ್ ಸವಾರಿ ಈ ಕಡೆ ಎಲ್ಲಿ ಹೊಟ್ರಿ? ಅದು ಕುಡಿತದ ದುಷ್ಪರಿಣಾಮಗಳು, ಕುಡಿತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದೊಂದು ಕ್ಲಾಸ್ ಇದೆ, ಅದನ್ನು ಕೇಳಿಕ್ ಹೋಗ್ತಾ ಇದ್ದೇನೆ. ಇಷ್ಟು ಲೇಟ್ ನೈಟ್ ಅಲ್ಲಿ ಕ್ಲಾಸ್? ಎಲ್ಲಿ, ಯಾರು ಕೊಡೋದು? ಅದು ಮನೆಯಲ್ಲಿ ನನ್ನ ಹೆಂಡತಿ. ಮತ್ತೆ ಅವ್ರು ಹೇಳುದು ಸರಿಯಲ್ಲ. ಏನ್ ಸರಿ ಇದೆ ಕರ್ಮ. ಯಾವಾಗ ನೋಡಿದ್ರು ಟಿವಿಲಿ ಬರ್ತಾ ಇರತ್ತೆ, ಟಿವಿಯಲ್ಲಿ ಬರ್ತದ ಕುಡಿತ ಆರೋಗ್ಯಕ್ಕೆ ಹಾನಿಕರ ಅಂತ. ಅದೇ ಸಂಡೆ ದಿನ ರಾತ್ರಿ 7 ಗಂಟೆಯಿಂದ 9 ಗಂಟೆ ಒಳಗೆ ಬರ್ತಾ ಇರತ್ತೆ, ಗೊತ್ತಾ? 7 ರಿಂದ 9. ಛೇ, ಏನು ಅದ್ ನಾವು ಬಾರಲ್ಲಿರುವ ಟೈಮ್, ಆಗ ಟಿವಿ ಯಾರು ನೋಡ್ತಾರೆ? ದಿನ ಕುಡಿಯೋದೇನಾ? ಇಲ್ಲಪ್ಪ, ಮತ್ತೆ ನೆನಪಾದಾಗ ಮನಸ್ಸಾದಾಗ. ನೆನಪು ಬಂದಾಗ ಮನಸ್ಸಾದಾಗ ಮಾತ್ರ. ಹೌದು. ದನಿಯವರಿಗೆ ಯಾವಾಗೆಲ್ಲ ಮನಸ್ಸಾಗತ್ತೆ? ನನಗೆ ದಿನ ಮನಸ್ಸಾಗ್ತದೆ. ರೀ, ಗಾಂಧೀಜಿ ಏನ್ ಹೇಳಿದ್ದಾರೆ? ಅವ್ರು ತುಂಬಾ ಹೇಳಿದಾರಲ್ಲ. ಗಾಂಧೀಜಿಯವರು ತುಂಬಾ ಹೇಳಿದ್ದಾರೆ. ಅದ್ರಲ್ಲಿ ಒಂದೇನ್ ಗೊತ್ತಾ? ಏನು? ಕುಡಿತ ಮನುಷ್ಯನ ಮೊದಲ ಶತ್ರು ಅಂತ ಗಾಂಧೀಜಿ ಹೇಳಿದ್ದಾರೆ. ಆದ್ರೂ ನಿಮ್ಗೆ ಬುದ್ಧಿ ಬರೋದಿಲ್ವಲ್ಲ. ಆದ್ರೆ ಏಸು ಇನ್ನೊಂದು ಕಡೆ ಬೇರೆನೆ ಹೇಳಿದಾರಲ್ಲ. ಏಸು ಕ್ರಿಸ್ತ ಏನ್ ಹೇಳಿದ್ದಾರೆ? ನಿನ್ನ ಶತ್ರುಗಳನ್ನು ಪ್ರೀತಿಸು. ಸ್ವಾಮಿ, ಈ ರೀತಿ ಕುಡಿತೀರಲ್ಲ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಕುಡಿತಾ ಇದೆಯಲ್ಲ, ಅದು ಸ್ಲೋ ಪಾಯ್ಸನ್. ನಿಮ್ಮನ್ನೆಲ್ಲಗೆ ಸಾಯ್ಸತ್ತೇರಿ. ನನಗೆ ಕೂಡ ಸಾಯ್ಲಿಕ್ಕೆ ಏನು ಅರ್ಜೆಂಟ್ ಇಲ್ಲ, ಸತ್ರ ಆಯ್ತು. ಯಾವನಯ್ಯ ನೀನು? ಯಾಕೆ ಈ ರೀತಿ ಕುಡಿತಿಯಲ್ಲ? ಯಾಕೆ ಕುಡಿಯೋದು? ಯಾಕೆ? ಪ್ರಾಬ್ಲಮ್ಸ್ ಯಾರಿಗಿರೋದಿಲ್ಲ ಅಯ್ಯ. ನಿಮಗೂ ಕೂಡ ಉಂಟಾ? ಈ ಭೂಮಿಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಪ್ರಾಬ್ಲಮ್ಸ್ ಇರತ್ತೆ. ಈ ರೀತಿ ಸಾರಾಯಿ ಕುಡಿದ್ರೆ ಪ್ರಾಬ್ಲಮ್ಸ್ ಹೋಗತ್ತಾ? ಸಾರಾಯಿ ಕುಡಿದ್ರೆ ಪ್ರಾಬ್ಲಮ್ಸ್ ಹೋಗೋದು. ಸಾರಾಯಿ ಕುಡಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಹೋಗಲ್ಲ ಅಯ್ಯ. ಮತ್ತೇನು ಹಾಲು ಕುಡಿದ್ರೆ ಹೋಗ್ತದ? ಅದೌದು. ನಿನ್ನಲ್ಲಿ ಒಂದು ವಿಷಯ ಕೇಳ್ಬೇಕಂತ ಇದ್ದೇನೆ. ನಾನ್ ನಿನ್ನ ಇವತ್ ನೋಡೋದಲ್ಲ, ಮತ್ತೆ ತುಂಬಾ ಸಮಯದಿಂದ ನೋಡ್ತಾ ಇದ್ದೇನೆ. ಹೌದಾ? ಅಷ್ಟು ಫೇಮಸ್ ಕುಡಿಯೋದ್ರಲ್ಲಿ? ಯಾವ್ದ್ರಲ್ಲಿ? ನೀನೊಂದು ಸಂಜೆ 7 ಗಂಟೆ ಹೊತ್ತಿಗೆ ಕೆಂಗೇರಿ ಎಂಡಲ್ಲಿ ವೈನ್ ಶಾಪ್ ಅಲ್ಲಿ ಕುಡಿತಾ ಇತ್ಯ. ಸರಿ. ಒಂದು 8 ಗಂಟೆ ಆಗ್ಬೇಕಾದ್ರೆ ಕೆಂಗೇರಿ ಮಿಡಲ್ಗೆ ಬಂದ ಅಲ್ಲೊಂದು ವೈನ್ ಶಾಪ್ ಅಲ್ಲಿ ಕುಡಿತಾ ಇರ್ತ್ಯ. ಅದು ಕೂಡ ಸರಿ. 8:30 9 ಗಂಟೆ ಆಗ್ಬೇಕಾದ್ರೆ ಕೆಂಗೇರಿಯಲ್ಲಿ ಎಂಡಲ್ಲಿ ವೈನ್ ಶಾಪ್ ಅಲ್ಲಿ ಕುಡಿತಾ ಇರ್ತ್ಯ. ಅದು ಸರಿ. ನೀನ್ ಅಲ್ಲಲ್ಲಿ ಕುಡ್ಕೊಂಡು ತೂರಾಡ್ಕೊಂಡು ಮನೆ ಹೋಗೋ ಬದಲು ಎಷ್ಟು ಬೇಕಷ್ಟು ಒಂದೇ ವೈನ್ ಶಾಪ್ ಅಲ್ಲಿ ಒಂದೇ ಬಾರ್ ಅಲ್ಲಿ ಕುಡ್ಕೊಂಡು ನೆಕ್ಸ್ಟ್ ಗೆ ಮನೆಗೆ ಹೋಗಿ ಬಿದ್ಕೊಳಕ್ ಆಗೋದಿಲ್ವಾ ನಿಮ್ಗೆ? ಅಲ್ಲಿಗೆ ಬರ್ತೇನೆ. ಏನು ಅಲ್ಲಿಗೆ? ಹೇಳು. ನಮ್ಮ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಉಂಟು. ವೆಂಕಟರಮಣ ಸ್ವಾಮಿ ದೇವ್ರ? ದುರ್ಗೇಶ್ವರಿ ಫೋಟೋ ಉಂಟು. ಕಟೀಲು ದೇವಿದ್ದ. ಮಂಜುನಾಥ ಸ್ವಾಮಿ ಫೋಟೋ ಉಂಟು. ಧರ್ಮಸ್ಥಳ ಮಂಜುನಾ ಇದೆ. ಅಯ್ಯಪ್ಪ ಸ್ವಾಮಿ ಫೋಟೋ ಉಂಟು. ಇರತ್ತೆ ಅಯ್ಯಪ್ಪ ಸ್ವಾಮಿ. ಇಷ್ಟೆಲ್ಲ ಇರ್ಬೇಕಾದ್ರೆ ತಿರುಪತಿಗೆ ಯಾಕೆ ಹೋಗು, ಕಟೀಲಿಗೆ ಯಾಕೆ ಹೋಗು? ಮನೆಯಲ್ಲೇ ಕೈ ಮುಗಿಬೋದಲ್ರಿ. ನೋಡಯ್ಯ, ಅದ ಆ ದೇವಸ್ಥಾನದ್ದು ಮಹಾತ್ಮೆ ಮಹಿಮೆ ಅಂತ ಇರತ್ತೆ. ಹಾಗೆ ನಮ್ಗೆ ಕುಡಿಯೋರಿಗೆ ಆಯಾಯ ಬಾರ್ನ ಮಹಾತ್ಮೆ ಅನ್ನೋದಿದೆ. ನಿನ್ನನ್ನು ಒದ್ದುಂಟಲ್ಲ, ಒಮ್ಮೆ ಏರೋಪ್ಲೇನ್ ಹತ್ತಿದ್ಬೇಕು. ಅಲ್ಲ, ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳಿದಲ್ಲ, ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ನನ್ಗೆ? ಏನು? ನಿಮ್ ತಲೆಯಲ್ಲಿ ಒಂದು ಟೋಪಿ ಇದೆ. ಅದು ಒಂದ್ ಸೈಡ್ ಅಲ್ಲಿ ಚಟ್ಟೆ ಇದೆ, ಇನ್ನೊಂದ್ ಸೈಡ್ ಅಲ್ಲಿ ಸೀದೆ ಇದೆ, ನೆಟ್ಟಗಿದೆ. ಈ ಕಡೆ ಚಟ್ಟೆ, ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ. ಯಾಕೆ? ಅದು ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬರೋದೇ ಹಾಗೆ. ಮತ್ತೆ ಅದಕ್ಕಲ್ಲ. ಮತ್ತೆ ಯಾಕೆ? ಅದ್ ನಿಮ್ಗೆ ನೈಟ್ ಡ್ಯೂಟಿ ಮಲಗ್ಲಿಕ್ಕೆ. ಎಲ್ರಿಗೆ ಕುಡಿಯೋದಕ್ಕೆ ಒಂದು ಕಾರಣ ಇರತ್ತೆ. ನೀನ್ ಕುಡಿಯೋದಕ್ಕೆ ಏನಪ್ಪ ಕಾರಣ? ದೊಡ್ಡ ಕಾರಣ. ಏನ್? ಅದೇ ಹೇಳು. ನನಗೆ ಆಕ್ಚುಲಿ ಕುಡಿಯುವ ಅಭ್ಯಾಸನೇ ಇರ್ಲಿಲ್ಲ. ನನಗೆ ಅಭ್ಯಾಸನೇ ಇರ್ಲಿಲ್ಲ. ಮತ್ತೆ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ಮೊದಲು. ಯಾವಾಗ್ಲೂ ಆ ಮ್ಯಾನೇಜರ್ ಬಂದ್ ಹೇಳುದು, ಸೆಕ್ಯೂರಿಟಿ ಟೈಟ್ ಆಗಿರ್ಬೇಕು, ಸೆಕ್ಯೂರಿಟಿ ಟೈಟ್ ಆಗಿರ್ಬೇಕು. ಆವತ್ತು ಒಂದಿನ ಟ್ರೈ ಮಾಡಿ ನೋಡಿದೆ, 1 ದಿನ ಟೈಟ್ ಆದ. ಅದನ್ನ ನೋಡಿ ಮ್ಯಾನೇಜರ್ ಕೆಲಸದಿಂದ ತೆಗ್ದಾಗ್ಬಿಟ್ಟು ಇವತ್ತಿಂದ ಟೈಟ್ ಆಗ್ತಾ ಇದ್ದೇನೆ, ಮತ್ತೆ ಸೆಕ್ಯೂರಿಟಿ ಮಾತ್ರ ಆಗಿಲ್ಲ. ಈಗ ಈ ರೀತಿ ಕುಡಿತಿಯಲ್ಲ, ಹಣಕ್ಕೆ ಏನ್ ಮಾಡ್ತೀಯ? ನಂದು ಬಿಸ್ನೆಸ್ ಇದೆ. ಬಿಸ್ನೆಸ್? ಯಾವ್ದ್ರದ್ದು? ಸೇಲ್ಸ್. ಬಿಸ್ನೆಸ್. ಸೇಲ್ಸ್ ಇದ್ದು ಎಲ್ಲಿ? ಮನೆಯಲ್ಲಿ. ಮನೆಯಲ್ಲಿ?
ರಾಯರ ಮನೆಯಲ್ಲಿ ಯಾವ್ದನ್ನೆಲ್ಲ ಸೇಲ್ ಮಾಡ್ತೀರಾ? ನಾನು ಇವರಿಗೆ ಮನೆಯಲ್ಲಿ ಕೊಡಪಾನ, ಚೆಂಬು, ಅಡ್ಯಾರ, ಹಂಡೆ, ಫ್ರಿಡ್ಜ್ ಎಲ್ಲ ಸೇಲ್ ಮಾಡಿ ಆಗಿದೆ. ಟಿವಿ ಸೇಲ್ ಮಾಡಿಲ್ವಾ? ಅದಾಗೋದಿಲ್ಲ. ಯಾಕೋ? ಹೆಂಡತಿ ನೋಡ್ತಾ ಇರ್ತಾಳೆ. ಮನೆಯನ್ನೇ ಸೇಲ್ ಮಾಡ್ಬೇಕಿತ್ತು. ಆಗಿತ್ತು. ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಆಗುವಾಗ ಸಿಕ್ಕಾಕೊಂಡ್ಬಿಟ್ಟೆ. ಹೆಂಡತಿಗ? ಅಲ್ಲಪ್ಪ, ಮತ್ತೆ ಮನೆ ಓನರಿಗೆ ಹೊಡಿಲಿಕ್ಕೆ ಜೋರಾದ